ಹೆಲೋ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಇನ್ನೊಂದು ಬ್ಲಾಗ್ಗೆ. ಇವಾಗ ಹೋಗ್ತಾ ಇದೀವಿ ಮಡಿಕೇರಿಗೆ. ಸೊ ಬಸ್ಸಿಂದ ಮೆಟ್ರೋಗೆ ಬಂದಾಯಿತು, ಯಾಕಂದರೆ ಸ್ವಲ್ಪ ಲೇಟ್ ಆಗಿದೆ, ಊಟ ಮಾಡ್ಕೊಂಡು ಬೇರೆ ಹೋಗಬೇಕು. ಸೊ ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಟ್ರೋ ಇಟ್ಕೊಂಡು ಅಲ್ಲಿಂದ ಟ್ರೈನು ಮತ್ತು ಮೈಸೂರಿಗೆ ಇಟ್ಕೊಂಡು ಮತ್ತೆ ಮೈಸೂರಿಂದ ಬಸ್ಸು, ಯಾಕಂದರೆ ಸ್ವಲ್ಪ ಈಸಿ ಕೂಡ ಆಗುತ್ತೆ ಟ್ರಾವೆಲಿಂಗು ಆ್ಯಂಡ್ ಸ್ವಲ್ಪ ಕಾಸ್ಟ್ ಕೂಡ ಕಮ್ಮಿ. ಸೊ ನೆಕ್ಸ್ಟ್ ಸ್ಟಾಪ್ ಮೆಜೆಸ್ಟಿಕಲ್ಲಿ ಸಿಗೋಣ. ನೀನು ಬರ್ತಾ ಇದ್ದೀನಿ ಜೊತೆಗೆ. ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ದು ಅಕ್ಕನ ಎಂಗೇಜ್ಮೆಂಟ್ ಇತ್ತು, ಸೊ ಅದಕ್ಕೆ. ಹೆಲೋ, ಮೆಜೆಸ್ಟಿಕ್ ಬಂದಾಯಿತು, ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಇಫ್ ಯು ವಾಂಟ್ ಸಿ ಹಿಯರ್ 2 ಗಂಟೆಗೆ ಹೋಗ್ತೀವಿ ಮೈಸೂರಿಗೆ, ಮಧ್ಯರಾತ್ರಿ 2 ಗಂಟೆಗೆ. ಆಮೇಲೆ ಅವಾಗ ಕೊಡ್ತೀವಿ ಅಪ್ಡೇಟ್. ಹೆಲೋ ಆಫೀಸ್ ವೆಲ್ಕಮ್. ಈಗ 2:30 ಆಗಿದೆ ಟೈಮು ಆ್ಯಂಡ್ ವಿ ಆರ್ ಇನ್ ಮೈಸೂರು ರೈಲ್ವೆ ಸ್ಟೇಷನ್. ಆ ಟ್ರೈನಲ್ಲಿ ನಾವು ಬಂದಿದ್ದೀವಿ. ಆ ಟ್ರೈನಿಂದ ಒಂದು ಪ್ಲ್ಯಾಟ್ಫಾರ್ಮ್ ಈ ಕಡೆ ಬಂದಿದ್ದೀವಿ. ಈಗ ಸದ್ಯಕ್ಕೆ ಈ ಪ್ಲ್ಯಾಟ್ಫಾರ್ಮಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನೊಂದು ಸ್ವಲ್ಪ 1.5 to 2 hours ಆಮೇಲೆ ಇನ್ನು ಈಚೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ಬಸ್ಸಿಂದ ಮತ್ತೆ ಹತ್ಕೊಂಡು ಆಮೇಲೆ ಮಡಿಕೇರಿ ಹೋಗ್ತೀವಿ. ಬಸ್ ವೇಟಿಂಗ್ ಅಷ್ಟೇ. ಎಲ್ಲಿ ಮಡಿಕೇರಿ ಇಲ್ದಾಗಿದೆ. ಆ್ಯಂಡ್ ಇವಾಗ ಇಲ್ಲಿ ಮಡಿಕೇರಿ ಕೊಡವ ಸಮಾಜ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇರೋದು ಪ್ರೋಗ್ರಾಮ್. ಸೊ ಅಲ್ಲಿರೋದು ಬಸ್ ಸ್ಟ್ಯಾಂಡು, KSRTC ಬರ್ತಾ ಇದೆಯಲ್ಲ ಅದು, ಇದು ವ್ಯೂ. ಇಲ್ಲಿಂದ ಇನ್ನು ಹಿಂಗೆ ಮೇಲೋಗಿ ಇನ್ನೊಂದು 350 ಮೀಟರ್ಸ್ ಅಷ್ಟು ದೂರ ಇದೆ, ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು 1-2 ಪ್ಲೇಸಸ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಯಾವ್ಯಾವ ಪ್ಲೇಸ್ ಹತ್ರ ಆಗುತ್ತೆ ಆ ಪ್ಲೇಸಸ್ ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ತೋರಿಸ್ತೀನಿ ನಿಮಗೆ. ಸೊ ಸೀದಾ ಅಲ್ಲಿ ಪ್ರೋಗ್ರಾಮ್ ಇರೋ ಅಂದರೆ ಫಂಕ್ಷನ್ ಇರೋ ಕಡೆ ಸಿಗ್ತೀವಿ. ಬಾಯ್. ಸೊ ಅಲ್ಲಿ ಫಂಕ್ಷನ್ ಹತ್ರ ಹೋಗೋಣ ಅಂತ ಇದ್ದಿದ್ದು, ಬಟ್ ಅವ್ರು ಬರೋದು ಸ್ವಲ್ಪ ಲೇಟ್ ಅಂತೆ, ಮತ್ತು ನಮಗೆ ಜಾಗ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ. ಸೊ ಅದಕ್ಕೆ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡಿಕೊಂಡು ಫೋರ್ಟ್ ಹತ್ರ ಬಂದಿದ್ದೀವಿ. ಇದು ಎಂಟ್ರಿನೂ ಎಕ್ಸಿಟ್ ಗೊತ್ತಿಲ್ಲ, ಬಟ್ ಬಂದಿದ್ದೀವಿ. ಸೊ ಇದು ಬಂದು ಮಡಿಕೇರಿ ಫೋರ್ಟ್, ಅದು ಮ್ಯೂಸಿಯಮ್, ಇಲ್ಲಿ ಚರ್ಚ್ ಥರ ಕಾಣ್ತಾ ಇರೋದು. ಆ್ಯಂಡ್ ಇಲ್ಲಿಂದ ನಡ್ಕೊಂಡು ಅಲ್ಲಿವರೆಗೂ ಫೋರ್ಟ್ ಇದೆ. ಸೊ ಹೀಗೆ ನೋಡ್ಕೊಂಡು ಹೋಗ್ತೀನಿ. ಚೆನ್ನಾಗಿರೋ ಪ್ಲೇಸಸ್ ಇದ್ದರೆ ಹಾಗೆ ಬರುತ್ತೆ. ಚೆನ್ನಾಗಿರೋ ಪ್ಲೇಸಸ್ ಇರುತ್ತೆ, ಬಟ್ ಹಾಗೆ ಸ್ವಲ್ಪ ಲೈಟ್ ಶೋ ಥರ ಬರುತ್ತೆ. ಹಳೆ ಕಾಲದಲ್ಲಿ ಫಾರ್ಚುನರಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಪ್ಲೇಸಸ್ ಮಾಡ್ರಿ. ಏನು ಗೇಮ್ ಚೇಂಜ್ ಮಾಡ್ತೀರಪ್ಪ? ಅಲ್ಲಿ ಯಾವ ಗೇಮ್ ಚೇಂಜ್ ಮಾಡೋದೈತೆ? ಓ ಆ TT ಮೇಲೆ ಬರ್ದಿರೋದು ಹೇಳ್ತಾವೆ ಅದನ್ನು. ನಾವು ಉಲ್ಟಾ ಹೋಯ್ತಾ ಇದ್ದೀವಿ. ಫೋರ್ಟಿ ಬ್ಯಾಕ್ ಸೈಡಿಂದ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಇದೇನಂತಾರೆ ಇದಕ್ಕೆ, ವಾಚಿಂಗ್ ಏರಿಯಾ. ನಮಗೆ ವ್ಯೂ ಮುಂಚೆ ಇದ್ದಾವೆ ವಾಚಿಂಗ್ ಏರಿಯಾ. ಅಲ್ಲಿಂದ ಸೋಲ್ಜರ್ಸ್ ಬರ್ತೀರಾ, ಅಲ್ಲಿಂದ ಅಷ್ಟು ದೂರದಿಂದ ಬರ್ತಾ ಇದ್ರೆ ಇವನ್ ಕಣ್ಣು ಕಾಣ್ಬಿಡ್ತೀವಿ. ಇವನಿಗೆ
ಇಲ್ಲಿಂದಾನೇ ಡಮ್ ಹಚ್ಬಿಡ್ತಾರೆ. ಬೇರೆ ವ್ಯೂ ಅಲ್ಲಿ ಆಟಕ್ಕೆ ಲೊಕೇಶನ್ ಹತ್ರ ಬಂದಾಗಿದೆ. ಇದು ಕೊಡವ ಸಮಾಜ ಅಂದರೆ ಅವ್ರ ಕಡೆ ಲೈಕ್ ಆಗ್ತಾ ಇರೋ ಮದುವೆ ಕೊಡಗೋರು. ಸೊ ಅವ್ರ ಸಮಾಜದ್ದು ಹಾಲ್ ಟೈಪ್ ಇದೆ. ಸೊ ಹಂಗೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಇದು ಜಸ್ಟ್ ಔಟ್ಸೈಡು. ಇಲ್ಲಿಂದ ಒಳಗೆ ಹೋದರೆ ಇನ್ನೊಂದು ಹಾಲ್ ಇದೆ, ಅದು ಮೇನ್ ಹಾಲು. ಅಲ್ಲಿ ನಡೆಯುತ್ತೆ ಪ್ರೋಗ್ರಾಮ್. ಅದನ್ನು ತೋರಿಸ್ತೀನಿ. ಮುಗಿಸ್ಕೊಂಡು ಈಗ ರಾಜಾ ಸ್ವೀಟ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿದ್ದೀವಿ. ಸೊ ಲೆಟ್ ಮಿ ಶೋ ಯು ದ ಪ್ಲೇಸ್. ಇಲ್ಲಿ ಇನ್ನೂ ಡೌನ್ ಹೋಗ್ಬೋದು, ಬಟ್ ಇಲ್ಲಿಂದ ಇಷ್ಟು ವ್ಯೂ ಇದೆ. ಫುಲ್ ಸಖತ್ ವ್ಯೂ. ಇಲ್ಲಿ ಕುತ್ಕೊಂಡು ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂಥ ಜಾಗ. ಜನ ಕೂಡ ಇದ್ದಾರೆ ಇಲ್ಲಿ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಎಲ್ಲ ವ್ಯೂ ಎಂಜಾಯ್, ಸ್ವಲ್ಪ ಜನ ಫೋನ್ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಸೊ ಈ ವ್ಯೂ ನೋಡಿಕೊಂಡು ಇಲ್ಲಿಂದ ನಿಮಗೆ ಒಂದು ಟೈಮ್ ಲ್ಯಾಪ್ಸ್ದು ವಿಡಿಯೋ ಹಾಕ್ತೀನಿ. ಅದಾದಮೇಲೆ ಬಸ್ ಹತ್ಕೊಂಡು ಮನೆಗೆ ಹೋಗ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.